ದಾವಣಗೆರೆಯವರು. ಇವ್ರು ಮಾಡೋದು ಅಲ್ಯೂಮಿನಿಯಂ ವರ್ಕ್. ಇವ್ರು ಏನ್ ವರ್ಕ್ ಮಾಡಿದ್ದಾರೆ ಅದನ್ನ ಡೀಟೇಲ್ಸ್ ಹೇಳ್ತಾರೆ, ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಟಿವಿ ಮೀಟ್ರು. ಟೋಟಲಿ ಇದೆಲ್ಲ ಅಲ್ಯೂಮಿನಿಯಂ ಇರುತ್ತೆ. ಇದೆಲ್ಲ ಯೂಸ್ ಪ್ಯಾನಲ್ಸು, ACP ಶೀಟ್ಸ್ ಎಲ್ಲ ಬಂದಿರುತ್ತೆ ನಿಮಗೆ. ಇದರಲ್ಲಿ ಎಲ್ಲ ಡಬಲ್ ಡೋರ್ಸ್ ಆಗಲಿ. ಅದಾದ ನಂತರ ನಿಮಗೆ ಬಂದ್ಬಿಟ್ಟು ಒಳಗಡೆ ಶೆಲ್ಫ್ಸ್ ಆಗಲಿ, ಎಲ್ಲ ಶೆಲ್ಫ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ LED ಗೋಲ್ಡ್ ಇನ್ನರ್ಸ್ ಔಟ್ಸೈಡಲ್ಲಿ ಸ್ಟೋರೇಜ್ ಬಾಕ್ಸ್ ಕೂಡ ಇರುತ್ತೆ ನಿಮಗೆ. ಔಟ್ಸೈಡಲ್ಲಿ ಏನಾದರೂ ಸ್ಟೋರ್ ಮಾಡ್ಕೊಳೋ ಅಂಥ ಬಾಕ್ಸಸ್ಸು ಇರುತ್ತೆ. ಮತ್ತೆ ಸರ್ ಇದರಲ್ಲಿ ಸ್ಪೆಷಲಿ ಹೇಳ್ಬೇಕಂದ್ರೆ ಏನು ಇದರಲ್ಲಿ ಡಿಫ್ರೆನ್ಸ್ ಇದೆ ಸರ್? ಇದು ಸ್ಪೆಷಲ್ ಆಗಿ ಬಂದ್ಬಿಟ್ಟು ಇದು ಅಲ್ಯೂಮಿನಿಯಂ ಸರ್. ಇದು ಓಕೆ. ಯಾವ ಕಾಲಕ್ಕೂ ಏನೂ ಆಗಲ್ಲ ಸರ್ ಇದು. ಆಮೇಲೆ ಇನ್ನೊಂದು ಇದ್ರಲ್ಲಿ ಕಾಣ್ತಿದೆ, ಟಿವಿಗೆ ವೈರಿಂಗೇ ಕಾಣಿಸ್ತಾ ಇಲ್ಲ ಸರ್. ಯಾವ ರೀತಿ ಮಾಡಿದ್ರೆ ಇದೆಲ್ಲ? ಟಿವಿ ವೈರಿಂಗ್ ಏನೇ ಬಂದ್ರು ಇದೆಯಲ್ಲ ಸರ್, ಎಲ್ಲ ಇನ್ನರ್ ಸೈಡೇ ಇರುತ್ತೆ ಸರ್, ಎಲ್ಲ ಒಳಗಡೆಗೆ ಹೋಗಿರುತ್ತೆ. ಓಹೋ, ಇದು ಹೊಸದಾಗಿ ಇದೆಲ್ಲ ಕಡೆ ನಾನು ನೋಡಿದ್ದೀನಿ. ಜಸ್ಟ್ ವೈರ್ ಬಂದಿರುತ್ತೆ, ಅದು ಅಸಹ್ಯ ಕಾಣುತ್ತೆ. ನೀವು ಹೋಮ್ ಥಿಯೇಟರ್ದು ಯಾವುದು ಕಾಣ್ತಾ ಇಲ್ಲ ವೈರ್ಸ್. ವೈರ್ ಬಂದಿರುತ್ತೆ, ಫ್ಲೆಕ್ಸ್ ಬಂದಿರುತ್ತೆ, ಎಲ್ಲ ನೋಡಿ ನಮ್ದ್ರಲ್ಲಿ ಇದೆಯಲ್ಲ, ಎಲ್ಲ ವೈರಿಂಗ್ ಒಳಗಡೆ ಇರುತ್ತೆ ಸರ್. ಯಾವುದು ಓಕೆ ಅಡಿಷನಲ್ ಅವರು ಹೋಮ್ ಥಿಯೇಟರ್ ಹೊರಗಡೆ ಇಟ್ಕೊಳ್ರಿ, ಇದರಲ್ಲೇ ಫಿಕ್ಸೇಬಲ್ ಮಾಡಿದ್ರು ನಿಮಗೆ ಯಾವುದೇ ತರದ ವೈರಿಂಗ್ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಏನು ಕಾಣಲ್ಲ ಸರ್. ಇದು ತುಂಬಾ ಡ್ಯೂರಬಿಲಿಟಿ ಇರುತ್ತೆ. ಇದು ನಿಮಗೆ ರಸ್ಟ್ ಹಿಡಿಯಲ್ಲ. ಆಮೇಲೆ ಚಿರಳೆ ಹುಳ ಈ ತರ ಯಾವ್ದು ಹತ್ತಲ್ಲ. ಓಕೆ. ಆಮೇಲೆ ನಿಮಗೆ ಇದೆಲ್ಲ ACP 4M ಶೀಟ್ ಇರುತ್ತೆ. ಓಕೆ. ಪ್ಲಸ್ ಇವೆಲ್ಲ ಕ್ವಾಲಿಟಿ ಹ್ಯಾಂಡಲ್ ಸರ್. ಇದು ಏನ್ ಹ್ಯಾಂಡಲ್ ಸರ್? ಇದು ಪ್ರೊಫೈಲ್ ಹ್ಯಾಂಡಲ್? ಜೆ ಪ್ರೊಫೈಲ್ ಹ್ಯಾಂಡಲ್ ಸರ್ ಇದು. ಓಕೆ. ಇದರಲ್ಲಿ ಜೆ ಪ್ರೊಫೈಲ್ ಹ್ಯಾಂಡಲ್ ಅಂತ ಬರುತ್ತೆ. ಎಲ್ಲ ಸಾಫ್ಟ್ ಕ್ಲೋಸರ್ ಇರುತ್ತೆ. ಆಮೇಲೆ ಸಾಫ್ಟ್ ಕ್ಲೋಸರ್ ಯಾವ್ದು ಯೂಸ್ ಮಾಡ್ತಾ ಇದೀರಾ ಸರ್? ಕ್ವಾಲಿಟಿನಾ ಹೇಗೆ? SS ಸರ್ ಇದು. ಓಕೆ. ಆಮೇಲೆ ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಆ ರೀತಿ ಎಲ್ಲ ನೀವು ಚೇಂಜಸ್ ಮಾಡ್ತೀರಾ? ಹೌದು, ಕಸ್ಟಮರ್ ಯಾವ್ದಾದ್ರು ಕಸ್ಟಮೈಸ್ ಮಾಡ್ತಾರೋ ಹಾಕಿರೋ ಡ್ರಾಯಿಂಗ್ ಪ್ರಕಾರ ಮತ್ತೆ ಏನಾದ್ರು ಚೇಂಜಸ್ ಇದ್ರೆ ಚೇಂಜಸ್ ಕೂಡ ಮಾಡ್ತೀವಿ. ಅವ್ರು ಯಾವ ತರ ಇಷ್ಟಪಡ್ತಾರೋ ಆ ತರ ನಾವು ರೆಡಿ ಮಾಡ್ಕೊಡ್ತೀವಿ. ಓಕೆ ಸರ್. ಇದೆಲ್ಲ ಏನಿದು? ಇದು ಬಹಳ ಒಳ್ಳೆ ಲುಕ್ ಕಾಣ್ತಾ ಇದೆಲ್ಲ. ಇದು UV ಪ್ಯಾನಲ್ ಸರ್. ಇದು ರೆಡಿ ಗ್ರಿಡ್ ಬರುತ್ತೆ. ಇದು ಓಕೆ. 8 ಇಂಚಿಂಗ್ ಬರುತ್ತೆ ಇದು. ಓಕೆ. ಈ ತರದಲ್ಲಿ ಡಿಸೈನ್ಸ್ ತುಂಬಾ ಸಿಗುತ್ತೆ ಸರ್ ಇದು. ಓಕೆ. ಇದು ರೆಡಿ ಪ್ಯಾನಲ್. ಯಾವ್ದು ಕಲರ್ಸ್ ಬೇಕಾದ್ರೆ ಸಿಗುತ್ತೆ? ಸುಮಾರು ಒಂದು 20 ಕಲರ್ಸ್ ಸಿಗುತ್ತೆ ಸರ್? ಸಿಗುತ್ತೆ ಸರ್. ಓಕೆ ಸರ್. ಇದು ಬಂದ್ಬಿಟ್ಟಿದೆಯಲ್ಲ ಸರ್, ಇದನ್ನು ಫೈಬರ್ ಐಟಮ್ ಸರ್ ಇದು. ಓಕೆ. ಇದಕ್ಕೂ ಹುಳ ಆಗ್ತಲ್ಲ, ಇದಕ್ಕೂ ಕೂಡ ನಮಗೆ ಯಾವುದೇ ತರ ಸಮಸ್ಯೆ ಗಿಂಕ್ ಯಾವುದು ಆಗೋದಿಲ್ಲ. ಓಕೆ ಸರ್. ಮತ್ತೆ ಈ ಮನೆಯಲ್ಲಿ ಏನೇನೆಲ್ಲ ವರ್ಕ್ ಮಾಡಿದ್ದೀರಾ? ಮತ್ತೆ ಈ ಮನೆಯಲ್ಲಿ ಕಿಚನ್ ಮಾಡಿದೀವಿ ಸರ್. ಓಕೆ. ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಕಿಚನ್. ಓಕೆ. ಇದು ಟೋಟಲಿ ಅಲ್ಯೂಮಿನಿಯಂ ಸರ್ ಇದು. ಓಕೆ. ಇದು ಕಟ್ಲರ್ ಇಟ್ಟಿದ್ದೀರಾ ಮೇಲೆ? ಕಟ್ಲರ್ ಮತ್ತೆ ಏನೇನು ಮಾಡಿದ್ದೀರಾ? ಕಟ್ಲರು. ಓಕೆ. ಇದು ಕಪ್ ಇದು ಬಂದ್ಬಿಟ್ಟು ಥಾಲಿ ಪ್ಲೇಟ್ ಸರ್ ಇದು. ಓಕೆ. ಥಾಲಿ. ಇದು ಜಸ್ಟ್ ಒಂದು ಓಪನ್ ಡೋರ್, ಒಳಗಡೆ ಶೆಲ್ಫ್ ಸರ್ ಇದಕ್ಕೆ. ಓಕೆ. ಆಮೇಲೆ ಇದು ಬಂದ್ಬಿಟ್ಟು ಇದು ನೀವು 2 ಸೈಡ್ ಹಾಕಿದ್ದೀರಾ? 2 ಸೈಡಿಗೆ ಏನಾರ ಎಕ್ಸ್ಟ್ರಾ ತಗೊಂತೀರಾ ಹೇಗೆ? ಸಿಂಗಲ್ ಸೈಡ್ ಹೇಗೆ ಸರ್? ಸಿಂಗಲ್ ಸೈಡ್ ಡಬಲ್ ಸೈಡ್ ಎರಡು ಬರುತ್ತೆ ಸರ್. ಸಿಂಗಲ್ ಸೈಡ್ ಬೇಕಾದ್ರೆ ಸ್ವಲ್ಪ, ಸಿಂಗಲ್ ಸೈಡ್ ಆದ್ರೆ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ. ಡಬಲ್ ಸೈಡ್ ಶೀಟ್ ಹಾಕ್ಬಿಟ್ರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ತುಂಬಾ ಕಮ್ಮಿ ಆಗುತ್ತೆ, ರೀಸನೇಬಲ್ ರೇಟ್ ಇರುತ್ತೆ. ಓಕೆ. ಆಮೇಲೆ ಇಲ್ಲಿ ಎಲ್ ಶೇಪ್ ಇದೆಯಲ್ಲ ಸರ್, ಓಕೆ. ಎಲ್ ಶೇಪ್ ಅಲ್ಲಿ ಸ್ಪೇಸ್ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಒಂದು ಸ್ಮಾಲ್ ಡ್ರಾ ಮಾಡಿದೀವಿ. ಓಕೆನಾ? ಓಕೆ. ಆಮೇಲೆ ಇದು ಬಂದ್ಬಿಟ್ಟು ಓಪನೇಬಲ್ ಡೋರ್. ಇದ್ರೊಳಗಡೆ ಮತ್ತೆ ಒಂದು ಶೆಲ್ಫ್ ಕೊಟ್ಟಿದ್ದೀರಾ. ಓಕೆ ಸರ್. ಚೆನ್ನಾಗಿ ಸರ್. ಒಳ್ಳೆ ಜಾಗ ಮಾತ್ರ ಒಳ್ಳೆ ಸೇವಿಂಗ್ ಇದೆ. ಎಲ್ಲ ಕೂಡ ಸಾಫ್ಟ್ ಕ್ಲೋಸರ್ ಎಲ್ಲ. ಇದು ಎಲ್ ಶೇಪ್ ಏನಿದೆಯಲ್ಲ ಸರ್, ಟೋಟಲಿ ಸ್ಟೋರೇಜ್ ಸಿಗುತ್ತೆ. ಅವ್ರು ಏನಾದ್ರು ಐಟಮ್ ಇಟ್ಕೋಬಹುದು, ತಗೋಬಹುದು ಸರ್ ಇದು. ಆಮೇಲೆ ಇದು ಒಂದು ಒಳ್ಳೆ, ಇದು ಯಾವುದು ನಾನು ಆನ್ಲೈನ್ ಅಲ್ಲಿ ನೋಡಿಲ್ಲ, ಡಿಶ್ ವಾಷರ್ ಸಮೇತ ಇಲ್ಲಿ ನೀವು ಫಿಟ್ಟಿಂಗ್ ಮಾಡಿದೀರಾ? ಓಕೆ. ಮೇಲ್ಗಡೆ ಏನ್ ಸ್ಪೇಸ್ ಉಳಿದಿದೆ ಅದಕ್ಕೆ ಡ್ರಾ ಮಾಡ್ಕೊಟ್ಟಿದ್ದೀರಾ. ಕೆಲವೊಂದು ಡಿಶ್ ವಾಷರ್ ಹೈಟ್ ಇದ್ರೆ ಡ್ರಾ ಬರಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಹೌದರ? ಓಕೆ. ನೆಕ್ಸ್ಟ್ ಸರ್ ಇದು ಸಿಂಕ್ ಅಲ್ಲಿ. ಓಕೆ. ಇದ್ರಲ್ಲಿ ಏನಾದ್ರು ಈ ತರ ಲಿಕ್ವಿಡ್ ಐಟಮ್ಸ್ ಏನಾದ್ರು ಇಟ್ಕೋಬಹುದು. ಓಕೆ ಸರ್. ಓಕೆ. ನೆಕ್ಸ್ಟ್ ಸರ್ ಮೇಲ್ಗಡೆ ಹೈಡ್ರಾ ಮಾಡಿದೀರಾ? ಓಕೆ. ಈಚಿಂಗ್ ಗ್ಲಾಸ್ ಕೊಟ್ಟಿದ್ದೀರಾ? ಓಕೆ ಸರ್. ಓಕೆ. ಮೇಲ್ಗಡೆ ಓಕೆ. ಅದೊಂದು ಸುಮ್ಮನೆ ಹಂಗೆ ಯುಟಿಲಿಟಿ. ಓಕೆ ಸರ್. ಓಕೆ ಸರ್. ಕೂಡ ಎಲ್ಲ ಟೋಟಲ್ ಡಬಲ್ ಶೀಟ್ ಸರ್ ಇದೆಲ್ಲ. ಹೌದ್ರಾ? ಡೋರ್ಗಳಿಗೆಲ್ಲ.
ಹೌದು. ಓಕೆ ಸರ್, ಇದೇನಿದು ಚಿಮ್ನಿಗೂ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಿದಿರಲ್ಲ? ಇಲ್ಲಿ ಚಿಮಣಿ ಬಂದಿದೆಯಲ್ಲ, ಹೌದು. ಚಿಮಣಿ ಸ್ಪೇಸ್ ಅದು ಇದರಲ್ಲಿ ಇನ್ಸ್ಟಾಲೇಷನ್ ಆಗಿದೆ ಚಿಮಣಿನೂ ಕೂಡ. ಓಕೆ ಓಕೆ. ಏನಾರ ಸರ್ವಿಸಿಗಿದ್ರೆ ನಾವು ಸರ್ವಿಸ್ ಡೋರ್ ರಿಮೂವ್ ಮಾಡಿ ಮಾಡ್ಕೊಂಡ್ಬಿಟ್ಟು ಚಿಮಣಿ ತೆಗೆದ್ಬಿಟ್ಟು ಸರ್ವಿಸ್ ಮಾಡ್ಕೋಬಹುದು. ಓಕೆ ಓಕೆ ಒಂದು ಓಪನ್ ಶೆಲ್ಫ್ಸ್. ಓಕೆ ಓಕೆ. ಕಸ್ಟಮರಿಗೆ ಯಾವ ರೀತಿ ಬೇಕು ಆ ರೀತಿ ನೀವು ಇದು ಮಾಡಿಕೊಟ್ಟಿದ್ದೀರಾ? ಓಕೆ 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 ಸರ್. ZM ಅಲ್ಯೂಮಿನಿಯಂ ಇಂಟೀರಿಯರ್ ಅಂತೇಳಿ ಓಕೆ ದಾವಣಗೆರೆ ಸರ್. ಓಕೆ ಬರುತ್ತೆ ನಮ್ಮ ಶಾಪು. ಸರ್ ನೀವು ಆಲ್ ಇಂಡಿಯಾ ಆಲ್ ಕರ್ನಾಟಕ ಸರ್ವಿಸ್ ಕೊಡ್ಬೋದಾ? ಆಲ್ ಕರ್ನಾಟಕ ಸರ್ವಿಸ್. ಹೌದ್ರಾ? ಆಮೇಲೆ ಈ ಐಟಮ್ ಕೂಡ ಇದೆ ಸರ್, ವರ್ಕ್ ಏನ್ ಮಾಡಿದೀವಲ್ಲ ಇದಕ್ಕೂ ಕೂಡ ನಾವು 5 years ಗ್ಯಾರಂಟಿ ವಿತ್ ವಾರಂಟಿ ಕೊಡ್ತೀವಿ ಸರ್. ಓಕೆ ಓಕೆ. ಏನೇ ಸಮಸ್ಯೆ ಇದ್ರೂ ಓಕೆ ಓಕೆ ಒಂದು ಫೋನ್ ಮಾಡಿದ್ರೆ ಬಂದ್ಬಿಟ್ಟು ಸರ್ವಿಸ್ ಮಾಡ್ಬೋದು. ಓಕೆ ಓಕೆ. ಆಮೇಲೆ ACP ಸೀಟ್ ಅಂದ್ರೂ ಅದು ಏನು ಆಗೋದಿಲ್ಲ, ಏನಾದ್ರೂ ಇಂಚಸ್ ಏನು ಸಾಫ್ಟ್ ಕ್ಲೋಸರ್ಸ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಶೀಟ್ಸ್ ಎಲ್ಲ ಎಕ್ಸ್ಟೀರಿಯರ್ ಯೂಸ್ ಮಾಡ್ತೀವಿ ಸರ್ ನಾವು, ಅದ್ರಲ್ಲಿ ಇದ್ರಲ್ಲಿ ಇಂಟೀರಿಯರ್ ಯೂಸ್ ಮಾಡ್ತಿದೀವಿ ಅಂದ್ಮೇಲೆ ಒಳಗಡೆಗೆ ಮಳೆ ಹತ್ತಲ್ಲ, ನೀರು ಗೀರು ಏನು ಬೀಳಲ್ಲ, ಬಿಸಿಲಂತೂ ಸ್ವಲ್ಪ ಬೀಳಲ್ಲ. ಅದೇ ತರದ ಸ್ಪಾರ್ಕಲ್ ಕಲರ್ ಶೀಟ್ಸ್. ಹೌದು 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 ಸರ್, ಸ್ಪಾರ್ಕಲ್ ಇದೆ, ಶೈನಿಂಗ್ ಬರುತ್ತೆ. ಓಕೆ ಓಕೆ ಸರ್. ಹಾಂ ಹಾಂ, ಅದು ವುಡ್ ಅಂದ್ರೆ ಈ ಮನೆಗೆ ಏನೇನು ಇದು ಇದೆ ಕಲರ್ಸ್ ಅದನ್ನ ಇದರಲ್ಲಿ ಕೊಟ್ಟಿದ್ದೀರಾ? ಸ್ಪೆಷಲ್ ಮನೆ ಸರ್, ಸುತ್ತಮುತ್ತ 4 ಜಿಲ್ಲೆಗೆ ಸ್ಪೆಷಲ್ ಮನೆ. ಇದು ಕಂಟೈನರ್ ಹೌಸ್, ಇದು ಓಕೆ ಕಟ್ಟಡದ ಮನೆ ಅಲ್ಲ. ಓಕೆ. ಓಹೋ, ನೀವು ಕಂಟೈನರ್ ಹೌಸ್ ಅಲ್ಲೂ ಕೂಡ ಮಾಡಿದ್ದೀರಾ ಇವಾಗ? ನಿಮ್ದೇ ಫಸ್ಟ್ ವರ್ಕ್ ಇವಾಗ 4-5 ಜಿಲ್ಲೆಗೆ ಇದರಲ್ಲಿ? ಓಕೆ 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 ಸರ್. ಓಕೆ. ಆಮೇಲೆ ಮತ್ತೆ ನೆಕ್ಸ್ಟ್ ಹೊರಗಡೆ ಗ್ರಿಲ್ ಏನೋ ಮಾಡಿದ್ದೀರಾ? ಪಾರ್ಟೇಷನ್ ವರ್ಕು ಮಾಡ್ತೀರಾ ನೀವು? ಪಾರ್ಟೇಷನ್ ವರ್ಕು ಓಕೆ. ಹಾಂ ಸರ್, ಇದು ಬಂದ್ಬಿಟ್ಟು ಡೋರು ಇದು ಕಬ್ಬಣದಲ್ಲಿ ಮಾಡಿಸಿದ್ರು ಸರ್ ಇವರು. ಓಕೆ. ಅದಕ್ಕೆಲ್ಲ ಶೀಟ್ ಹಾಕ್ಬಿಟ್ಟು ಕವರ್ ಮಾಡಿದ್ವಿ. ಓಕೆ ಓಕೆ. ಯೂನಿಕ್ ಬರ್ಲಿ ಅಂತ ಹೇಳಿ ಒಂದೇ ಒಂದು ಶೀಟ್ ಹಾಕಿದೀವಿ. ಓಕೆ ಸರ್. ಓಕೆ. ಆಮೇಲೆ ಇದೆಲ್ಲ ಸಿಟ್ ಔಟ್ ಏರಿಯಾಗೆ ಕವರ್ ಮಾಡಿದಿರಲ್ಲ ಸರ್ ಇದು? ಇದೆಲ್ಲ ಮಸ್ಕಿಟೋ 3 ಟ್ರೈ ವಿಂಡೋಸ್ ಇನ್ಸ್ಟಾಲೇಷನ್ ಮಾಡಿದ್ವಿ ಸರ್ ಇದರಲ್ಲಿ. ಓಕೆ ಓಕೆ. ಅದಾದ ನಂತರ ಬ್ಯಾಕ್ ಸೈಡ್ ಅಲ್ಲಿ ಗ್ರಿಲ್ ಕೂಡ ಹಾಕಿದೀವಿ, ಬ್ಯಾಂಕ್ ಗ್ರಿಲ್. ಸೇಫ್ಟಿಗೆ. ಓಕೆ ಸರ್, ಅದು ಅಲ್ಯೂಮಿನಿಯಮ್ಮೇ ಬಂದಿದೆ ಸರ್? ಓಕೆ. ಎಲ್ಲ ಫಿಕ್ಸಿಂಗ್ ಮಾಡಿದ್ವಿ ಸರ್ ಮೇಲ್ಗಡೆಗೆ. ಗಾಳಿ ಚೆನ್ನಾಗಿ ಬರಲಿ ಅಂತೇಳಿ 6 ವಿಂಡೋಸ್ ಕೊಟ್ಟಿದ್ದೀರಲ್ವಾ? ದೊಡ್ಡ ಏರಿಯಾ ಇದೆ ಅಂತೇಳಿ 6 ವಿಂಡೋಸ್. ಆಮೇಲೆ ವಿಂಡೋ ಸೈಜ್ ಅಲ್ಲಿ ಸ್ಮಾಲ್ ಸೈಜ್ ಮಾಡಿದೀವಿ ಸರ್. ಓಕೆ ಓಕೆ. ಸ್ಟ್ರೆಂತ್ ತುಂಬಾ ಇರ್ಲಿ ಅಂತೇಳಿ. ದೊಡ್ಡದಾಗಿದ್ರೆ ವೇಟ್ ಆಗುತ್ತಲ್ಲ, ವೇಟ್ ಅಲ್ಲಿ ಬೇರಿಂಗ್ಸ್ಗಳು ವೀಕ್ ಆಗೋದು, ಈ ತರ ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ ಏನು ಬರಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆಲ್ಲ ಸ್ಮಾಲ್ ಸೈಜ್ ಮಾಡಿದ್ದೇವೆ ಸರ್. ಓಕೆ ಸರ್. 4x3 ವಿಂಡೋ ಮಾಡಿದ್ದೀವಿ ಸರ್. ಎಲ್ಲ ಫ್ರೀ ಮೂವ್ಮೆಂಟ್ ಇರುತ್ತೆ ತುಂಬಾ. ಸರ್, ಇವಾಗ ನಿಮಗೆ ಕಸ್ಟಮರ್ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೇಗೆ? ನಿಮಗೆ ಯಾವ್ದು ಕಾಲ್ ನಂಬರ್ಸ್ ಏನಿದೆ, ಅಡ್ರೆಸ್ ಎಲ್ಲಿ, ನೀವು ದಾವಣಗೆರೆಯಲ್ಲಿ ಆಫೀಸ್ ಎಲ್ಲಿದೆ? ಸರಿ ಸರ್, ನಮ್ದು ಬಂದ್ಬಿಟ್ಟು ದಾವಣಗೆರೆ ಸರ್. ದಾವಣಗೆರೆಯಲ್ಲಿ ನಿಟ್ಟೋಳಿಯಲ್ಲಿ ನಮ್ಮ ಆಫೀಸ್ ಬರುತ್ತೆ. ಓಕೆ. ZM ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಹೇಳ್ಬಿಟ್ಟು. ಓಕೆ. ನಮ್ಮ ನಂಬರ್ ಬಂದ್ಬಿಟ್ಟು 83-100-93-547. ಓಕೆ ಸರ್. ಹೆಸರು ರಫೀಕ್ ಅಂತ ಹೇಳಿ ಸರ್ ನಮ್ದು. ಓಕೆ ಓಕೆ ಸರ್. ಎಲ್ಲ ಡೀಟೇಲ್ಸ್ ಕೂಡ ಸ್ಕ್ರೀನ್ ಮೇಲೆ ಬರುತ್ತೆ. ಹೌದು ಸರ್, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವರಿಗೆ ವರ್ಕ್ ಮಾತ್ರ ಬೆಸ್ಟ್ ಮಾಡಿದ್ದಾರೆ ಸರ್. ಕಸ್ಟಮರ್ಗೆ ಒಂದ್ಸಲಿ ಮಾತಾಡ್ಸೋಣ. ಓಕೆ ಸರ್. ಸರ್, ಮತ್ತೆ ಅಲ್ಲಿ ಟಿವಿ ಪಕ್ಕದಲ್ಲಿ ಏನೋ ಸ್ಟೋರೇಜ್ ಮಾಡಿಕೊಟ್ಟಿದ್ರಾ? ಓಕೆ ಓಕೆ. ಹಾಂ ಹಾಂ ಸರ್. ಸಣ್ಣ ಪುಟ್ಟ ಏನು ಈ ತರ ಏನಾರ ಲಾಸ್ಟಿಗೆ ಏನಾರ ಕಸ್ಟಮರ್ ಏನಾರ ಹೇಳಿದ್ರೆ ಅದು ಹಾಂ ಹಾಂ ಹಾಂ. ಓಕೆ ಓಕೆ ಸರ್. ಓಕೆ ಓಕೆ ಸರ್. ಓಕೆ. ಮತ್ತೆ ಸರ್, ಓಕೆ ಆಯ್ತಲ್ಲ ಸರ್ ಎಲ್ಲ ವರ್ಕ್?